ಮಾತಾಜಿ ನಮಸ್ಕಾರ. ಮಾತಾಜಿ, ಈಗ ಬಸವ ಕಲ್ಯಾಣದಲ್ಲಿ ಅರಿವಿನ ಮನೆ ವಿಷಯ ಬಂದಾಗ ಬಹಳಷ್ಟು ವಿವಾದಗಳು ನಡೀತಾ ಇದೆ. ಅರಿವಿನ ಮನೆ ಪಕ್ಕದ ಗವಿ ಹಡಪದಪ್ಪಣ್ಣನವರ ಗವಿ, ಅದರಲ್ಲಿ ಅನ್ಯ ಮೂರ್ತಿಯನ್ನು ಕೂಡಿಸಿದ್ದಾರೆ. ಅದರ ಬಗ್ಗೆ ತಾವೇನು ಹೇಳ್ತೀರಿ ಮಾತಾಜಿ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಕಲ್ಯಾಣದಲ್ಲಿ ಇಂದಿನಿಂದಲೂ ಕೂಡ ಇತಿಹಾಸಪೂರ್ವಕವಾಗಿ ನಾನು ಇಲ್ಲಿಯವಳಲ್ಲ, ಆದರೂ ಕೂಡ ಎಲ್ಲರೂ ಹೇಳೋದ ಪ್ರಕಾರ, ನಾನು ಎಲ್ಲರೂ ವಿಚಾರ ತೆಗೆದುಕೊಂಡ ಪ್ರಕಾರ ನನಗೆ ಈಗ ತಿಳಿದು ಬಂದಿದ್ದೇನು ಅಂತೇಳಂತಂದರೆ, ಒಂದು ಅಲ್ಲಿ ಬಸವಣ್ಣನವರ ಅರಿವಿನ ಮನೆ, ಮತ್ತೊಂದು ಅಪ್ಪಣ್ಣನವರ ಅರಿವಿನ ಮನೆ ಅಂತೇಳಿ ಬೋರ್ಡ್ ಇದ್ದವು ಅನ್ನೋದನ್ನು ನಾ ಕೇಳಿ ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ಅಲ್ಲಿ ಈಗ ಬಸವಣ್ಣನವರ ಅರಿವಿನ ಮನೆ ಅಲ್ಲಿ ನೀಲಾಂಬಿಕಾ ತಾಯಿಯವ್ರದ್ದು ಆಲ್ರೆಡಿ ಮೂರ್ತಿಯನ್ನು ಕುಂದಿರಿಸಿದ್ದು ಕೂಡ ಕೇಳೀನಿ, ಬಸವಣ್ಣವ್ರದ್ದು ಕುಂದಿರಿಸಿದ್ದು ಕೇಳಿದ್ದೇನೆ. ಆದರೆ ಇತಿಹಾಸಪೂರ್ವಕವಾಗಿ ಅಂತೇಳಂತಂದರೆ ಬಸವಣ್ಣನವರಿಗೆ ಒಬ್ಬರೇ ಹೆಂಡತಿ, ಅಂದರೆ ನೀಲಗಂಗಾ ಅಂತ. ನೀಲಗಂಗಾ ಅನ್ನುವಂತಹ ಒಬ್ಬರೇ ಹೆಂಡತಿ ಇದ್ದರು. ಅಷ್ಟೇ ಅಲ್ಲ, ಭೀಮಕವಿ ಪುರಾಣದಲ್ಲೇ ಆಗಲಿ ಅಥವಾ ಬಸವ ಪುರಾಣ ಮೊದಲೊಳಗಾಗಲಿ ಅಥವಾ ಇನ್ನೂ ಅನೇಕ ಜನ ಏನಂತಂದರೆ ದೊಡ್ಡ ದೊಡ್ಡ ಮಹಾನ್ ವಿದ್ವಾಂಸರು ಬರೆದಿರುವಂತಹ ಸಾಹಿತ್ಯದೊಳಗಡೆ ನೀಲಾಂಬಿಕೆ ತಾಯಿಯವರ ಹೆಸರು ಮಾತ್ರ ತೆಗೆದುಕೊಳ್ತಾರೆ ಹೊರತು ಗಂಗಾಂಬಿಕೆಯವರ ಹೆಸರು ಎಲ್ಲಿ ಕೂಡ ತೆಗೆದುಕೊಂಡಿಲ್ಲ. ಪರಮಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿಯವರು ಮೊದಲ ಬಸವಣ್ಣನವರ ಪ್ರಚಾರ ಆಗಲಿ ಅನ್ನೋ ಕಾರಣಕ್ಕೆ ಅರ್ಜೆಂಟಾಗಿ ಏನಂದರೆ ಕ್ರಾಂತಿಯೋಗಿ ಬಸವಣ್ಣ ಫಿಲಮ್ ತೆಗೆದಾಗ ಇಬ್ಬರು ಅಂತೇಳಿ ಅದರಲ್ಲಿ ಕೂಡ ತೆಗೆದುಕೊಂಡರು. ನಂತರದಲ್ಲಿ ಯಾವಾಗ ಅವರ ಒಬ್ಬರೇ ಅನ್ನುವಂಥ ವಚನಗಳ ಸಾಕ್ಷಿ ಸಿಗಲಿಕ್ಕತ್ತಿದ್ವೋ ಆವಾಗ ಕೊನೆಯಲ್ಲಿ ಅವರು ಹೇಳಿದ್ದಾರೆ, ಇದರೊಳಗೆ ಅರ್ಜೆಂಟಾಗಿ ಇಬ್ಬರನ್ನು ತೆಗೆದುಕೊಂಡಿದ್ದೇನೆ, ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಒಬ್ಬರೇ ಹೆಂಡತಿ ಅನ್ನೋದನ್ನು ಕೂಡ ತೆಗೆದುಕೊಂಡರು. ಅದಕ್ಕೆ ಸಾಕ್ಷಿಯಾಗಿ ಅಲ್ಲಮ ಪ್ರಭುದೇವರು ಸತಿಯ ಕಂಡು ರತಿಯಾದ ಬಸವಣ್ಣ, ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಬಹುಗೆಟ್ಟ ಬಸವಣ್ಣ, ಗುಹೇಶ್ವರ ಲಿಂಗದಲ್ಲಿ ಅಖಂಡ ಬ್ರಹ್ಮಚಾರಿ ಬಸವಣ್ಣನೊಬ್ಬನೇ ಅನ್ನುವಂಥದ್ದು. ಅಂದ್ರೆ ಸತಿಯರಂದ್ರೆ ಇಬ್ಬರಿದ್ದಿದ್ರೆ ಸತಿಯರಂತ ಹೇಳಬೇಕಾಗಿತ್ತು ಅಲ್ಲಮ್ಮ ಪ್ರಭುದೇವರು, ಆದರೆ ಒಬ್ಬರೇ ಇರೋದ್ರಿಂದ ಸತಿಯ ಕಂಡು ವ್ರತಿಯಾದ ಬಸವಣ್ಣ ಅಂತ ಹೇಳ್ತಾರೆ. ಇಷ್ಟೆಲ್ಲ ತಿಳುವಳಿಕೆ ಇರತಕ್ಕಂತಹ ಗುರುಗಳು ಎಕೋಚಿತ್ ಯಾರ್ದೋ ಮಾತು ಕೇಳಿ ಹೋಗಿ ರಾತ್ರಿಯಲ್ಲಿ ಗಂಗಾಂಬಿಕೆನೂ ಒಬ್ಬರು ಹೆಂಡತಿ ಅದಾಳೆ ಅಂತೇಳಿಬಿಟ್ಟು ಹೋಗಿ ಕುಂದಿರಿಸೋದು ದೊಡ್ಡ ಮಹಾನ್ ತಪ್ಪು ಇದು. ಅದಕ್ಕಾಗಿ ಅದನ್ನು ದಯವಿಟ್ಟು ಆ ರೀತಿಯಲ್ಲಿ ಮಾಡಬಾರ್ದು. ಯಾಕಂದರೆ ಈ ಜಗತ್ತಿಗೆ ಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಅವರು ಧಾರ್ಮಿಕ ಹೋರಾಟಕ್ಕೆ ಕಾಲಿಟ್ಟಾಗಿನಿಂದಲೂ ಕೂಡ ಲಿಂಗೈಕ್ಯರಾಗುವವರೆಗೂ ಕೂಡ ಇದ್ದಿರುವಂತಹ ಮಹಾನ್ ಸಾಧನೆಯ ಜ್ಞಾನ ಪರ್ವತ ಅಂತೇಳಂತಂದರೆ ಅವರು ಅಪ್ಪಣ್ಣನವರು. ಅಂಥ ಅಪ್ಪಣ್ಣನವರ ಅರಿವಿನ ಮನೆಯನ್ನು ನಾವು ಈ ಸಮಾಜಕ್ಕೆ ಉಳಿಸೋದು ಎಲ್ಲರ ಆದ್ಯ ಕರ್ತವ್ಯ ಆಗಿದೆ. ಕೇವಲ ಇದು ಅಪ್ಪಣ್ಣ ಸಮಾಜದವ್ರದ್ದು ಅಷ್ಟೇ ಅಲ್ಲ, ಇದು ಎಲ್ಲರ ಆಸ್ತಿ. ಅಪ್ಪಣ್ಣನವರು ಎಲ್ಲರ ಆಸ್ತಿ. ಯಾಕಂದರೆ ಎಲ್ಲರೂ ಕೂಡ ಲಿಂಗಾಯತರು ಅಂತೇಳಿ ನಾವೇ ಹೇಳುವಂಥ ಸಂದರ್ಭದಲ್ಲಿ ಮತ್ತೆ ಡಿವೈಡ್ ಆಗಿ ಕಾಣತಕ್ಕಂಥದ್ದನ್ನು ಮಾಡುವಂಥದ್ದಲ್ಲ. ಅದಕ್ಕಾಗಿ ದಯವಿಟ್ಟು ಅಪ್ಪಣ್ಣನವರ ಅರಿವಿನ ಮನೆಯನ್ನು ಉಳಿಸ್ಕೊಡ್ಬೇಕು ಅಂತೇಳಿಬಿಟ್ಟು ಈ ಮೂಲಕ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶರಣು ಶರಣಾರ್ಥಿ.